ಅಂತ ಈ ಬಹಳ ಸಾರಿ ಹೇಳಿದ್ದಾರೆ, ಏನೂ ಆಗಿಲ್ಲ. ಈ ತರ ಬಹಳ ಸಾರಿ ಗಂಟು ಮೂಟೆ ಕಟ್ಕೊಂಡ್ಬಿಟ್ಟಿದ್ದಾರೆ ಅಂತ. ಈಗ ವಿಜೇಂದ್ರ ಏನ್ ಹೇಳ್ದ, ಬೆಳಗಾವಿ ಅಧಿವೇಶನಕ್ಕೆ ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ಹೇಳದ. ಆಯ್ತಾ ಅದು? ಮತ್ತೆ ಜನವರಿ ಅದಕ್ಕಿಂತ ಮುಂಚಿತವಾಗಿ ಇದು ಬೆಳಗಾವಿ ಸೆಷನ್ ನಡೀತಲ್ಲ, ಬೆಳಗಾವಿ ಸೆಷನ್ ಅಷ್ಟೊತ್ತಿಗೆ ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ವಿಜಯೇಂದ್ರ ಹೇಳಿದ್ದ. ಆಯ್ತಾ ಅದಂಗೆ ಏನೋ ರಾಜಕೀಯವಾಗಿ ಏನೋ ಹೇಳ್ತಾರೆ. ಈಗ ಇಷ್ಟೆಲ್ಲ ಅಪಪ್ರಚಾರ ಮಾಡಿದ್ರು, ನಮ್ಮ ಮೇಲೆ ಭ್ರಷ್ಟಾಚಾರದ ಸುಳ್ಳುಗಳನ್ನೆಲ್ಲ ಹೇಳಿದ್ರು. ಏನಾಯ್ತು ಬೈ ಎಲೆಕ್ಷನ್? ಏನಾಯ್ತಪ್ಪ? ಅದು ಎಲ್ಲಿ ಗೆದ್ದಿರೋದು? ಚನ್ನಪಟ್ಟಣದಲ್ಲಿ, ಆಮೇಲೆ ಶಿಗ್ಗಾವಿನಲ್ಲಿ, ಸಂಡೂರು ನಾವೇ ಗೆದ್ದಿದ್ದದು ಬಿಡು. ಇವರು ಮಾಜಿ ಮುಖ್ಯಮಂತ್ರಿಗಳ ಮನೆ ಮಕ್ಕಳು ಮಗ ಉತ್ತರಾಧಿಕಾರಿಯಾಗವರು, ಜೆಡಿಎಸ್ ನ ಅಧ್ಯಕ್ಷರಾಗವರು, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಕಾನ್ಸ್ಟಿಟ್ಯೂನ್ಸಿ, ಅಲ್ಲಿ ಗೆದ್ದಿದೀವಲ್ಲ. ಅದು ಮೈನಾರಿಟಿ ಆಗಿ ಗೆದ್ದಿದೀವಿ. ಇನ್ನು ಜಾಸ್ತಿ ಆಗುತ್ತೆ. ಸಿದ್ದರಾಮಯ್ಯವ್ರ ಕಂಡ್ರೆ ಭಯ ಅವ್ರಿಗೆ. ಅದಕ್ಕೆ ಮತ್ತೆ ಸುಮ್ನೆ ಯಾಕೆ ಮಾತಾಡ್ತಾರೆ? ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡ್ತಾರೆ, ಬಟ್ ನನ್ ಕಂಡ್ರೆ ಭಯ ಅವ್ರಿಗೆ. ಥ್ಯಾಂಕ್ ಯು. ಮಂಡಿಸ್ತೀವಿ. ಇಲ್ಲ, ನಾನು ಸ್ವಲ್ಪ ಹೈಕಮಾಂಡ್ ಜೊತೆ ಮಾತಾಡಿ ಮಂಡಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.